ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ಟ್ ಟು ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಅತಿಥೇಯ ವಿದ್ಯಾ. ನಿಮಗೆ ತಿಳಿದಿರುವ ಹಾಗೆ ಈ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿರುತ್ತದೆ. ನೀವು ಬರೆಯುವ ಪ್ರಶ್ನೆಗಳನ್ನು ನಾವಿಲ್ಲಿ ದೇವರದ ವಾಕ್ಯದ ಆಧಾರದ ಮೇಲೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಯಾವುದೇ ಮಿತಿ ಇರುವುದಿಲ್ಲ. ನೀವು ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸುವುದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ವಾಟ್ಸಾಪ್ ಮೂಲಕ ನಮಗೆ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಬಹುದು. ನಾವು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ಇಂದಿನ ನಮ್ಮ ಅತಿಥಿ ಮಿಸ್ಟರ್ ಎನೋಷನ್ನು ನಾವು ಸ್ವಾಗತಿಸೋಣ. ಸ್ವಾಗತ ಮಿಸ್ಟರ್ ಎನೋಷ್. ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಸಂಚಿಕೆಯ ಶೀರ್ಷಿಕೆ ನಮ್ಮ ಜೀವನದ ಅರ್ಥ ಮತ್ತು ಉದ್ದೇಶವನ್ನು ನಾವು ಕಂಡುಕೊಳ್ಳುವುದು. ನಾವು ಪ್ರತಿಯೊಬ್ಬರು ನಮ್ಮ ಜನನವಾದಾಗ ದೇವರು ಪ್ರತ್ಯೇಕವಾದ ಒಂದು ಉದ್ದೇಶವನ್ನಿಟ್ಟಿದ್ದಾನೆ. ಅದನ್ನು ಹೇಗೆ ನಾವು ಕಂಡುಕೊಳ್ಳಬಹುದು? ಈ ಭೂಮಿ ಮೇಲೆ ನಾವು ಜೀವಿಸುವ ದಿನವೆಲ್ಲ ಅರ್ಥಗರ್ಭವಾಗಿರಲು ನಾವು ಏನು ಮಾಡಬೇಕು ಎಂದು ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸೋಣ. ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಸ್ವಾಮಿ, ನೀನು ನಮ್ಮನ್ನು ನಿನ್ನ ಪ್ರೀತಿಯಲ್ಲಿ ರೂಪಿಸಿ ಈ ಭೂಮಿ ಮೇಲೆ ನಾವು ಜೀವಿಸುವ ಎಲ್ಲ ದಿನವೂ ನಿನ್ನ ಮಹಿಮೆಗಾಗಿ ನೀನಿಟ್ಟಿರೋ ಉದ್ದೇಶವನ್ನು ನಾವು ಪೂರೈಸುವುದಕ್ಕಾಗಿ ಎಂದು ನಾವು ತಿಳಿಯಲು ಮತ್ತು ಅದನ್ನು ಹೇಗೆ ಕಂಡುಹಿಡಿಯುವುದು ಎಂದು ನಾವು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಎನೋಷ್ ಅವರೇ, ಮೊದಲನೆಯ ಪ್ರಶ್ನೆ, ನಮ್ಮ ಪ್ರತಿಯೊಬ್ಬ ಜೀವನದಲ್ಲೂ ಒಂದು ಉದ್ದೇಶ ಮತ್ತು ಅರ್ಥ ಇದೆಯಾ? ನೀವು ಈ ಒಂದು ಶೀರ್ಷಿಕೆಯನ್ನು ಪರಿಚಯಿಸಬೇಕಾದ್ರೆ ನೀವು ಆಲ್ರೆಡಿ ಅದನ್ನು ಹೇಳಿಬಿಟ್ಟಿದ್ದೀರಾ. ಅಂದರೆ ಪ್ರತ್ಯೇಕವಾಗಿ ಒಂದು ಉದ್ದೇಶ ಹಾಗೂ ಅರ್ಥ ಇದ್ದೇ ಇರ್ತದೆ ಅಂತ. ಈ ಒಂದು ಶೀರ್ಷಿಕೆ ಇದೆಯಲ್ಲ, ಬಹಳ ಒಂದು ದೊಡ್ಡದಾದಂಥ ಒಂದು ಶೀರ್ಷಿಕೆ. ಯಾಕೆ ಎಂಬುದಾಗಿ ಹೇಳುವಾಗ ಅನೇಕ ಶತಮಾನಗಳಿಂದ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯ ಇದನ್ನು ಕೇಳುತ್ತಲೇ ಬರ್ತಾ ಇದ್ದಾನೆ. ಅಂದರೆ ನಾನು ಯಾಕೆ ಇಲ್ಲಿದ್ದೇನೆ, ನಾನು ಏನು ಮಾಡಬೇಕು, ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಹೇಗೆ ಮುಂದುವರಿಯಬೇಕು, ಇದೆಲ್ಲವನ್ನು ಕೇಳ್ತಿರುವಂಥ ಪ್ರಶ್ನೆ. ಹಾಗಾಗಿ ಈ ಶೀರ್ಷಿಕೆ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು. ಹೌದು, ನಾನು ಕ್ಲುಪ್ತವಾಗಿ ಹೇಳಬೇಕಾದ್ರೆ ಅದಕ್ಕೆ ಅರ್ಥನೂ ಇದೆ, ಉದ್ದೇಶನೂ ಸಹ ಇದೆ. ಇದನ್ನು ನಾವು ಮುಂದಿನ ಪ್ರಶ್ನೆಗಳಲ್ಲಿ ನೋಡಿಕೊಳ್ಳುತ್ತಾ ಹೋಗೋಣ. ಸರಿ, ನನ್ನ ಎರಡನೇ ಪ್ರಶ್ನೆ ನಿಮಗೆ, ನೀವು ಹೇಳಿದ್ರಿ ಒಂದು ಅರ್ಥ ಇದೆ, ಉದ್ದೇಶ ಇದೆ ಅಂತ. ಕೆಲವೊಮ್ಮೆ ನಮ್ಮ ವೀಕ್ಷಕರೇ ಆಗಲಿ, ನಾನೇ ಆಗಲಿ, ಅದನ್ನು ಮರೆತು ಈ ಭೂಮಿ ಮೇಲೆ ಒಂದು ಜಾಗದಲ್ಲಿ ನಾವಿದ್ದೀವಿ, ಅಷ್ಟೇ ಸೀಮಿತಕ್ಕೆ ಬಿಟ್ಬಿಡ್ತೀವಿ. ಉದ್ದೇಶ ಇಲ್ದಿರ ನಮ್ಮ ಜೀವನವನ್ನು ನಾವು ನಡೆಸ್ಕೊಳ್ತಾ ಹೋಗ್ತೇವೆ. ಅದು ಸರಿನಾ? ನೋಡಿ, ಈ ಭೂಮಿ ಮೇಲೆ ನೀವು ಹುಟ್ಟುವಾಗ ನೀವು ಆಕ್ಸಿಡೆಂಟ್ ಅಲ್ಲ, ನೀವು ಏನೋ ಬಂದು ಈ ಭೂಮಿನಲ್ಲಿ ಬಿದ್ದುಬಿಟ್ಟಿದ್ದೀರಾ ಅನ್ನುವಂತಹ ಅರ್ಥವನ್ನು ನೀವು ತೆಗೆದು ಹಾಕಿಬಿಡಿ. ಏನು ಗೊತ್ತಾ, ನಾವು ಹುಟ್ಟಿದ ದಿನದಿಂದ ನಾವೇನು ಮಾಡ್ತೇವೆ, ನಮಗೆ ಒಂದು ಅರ್ಥ ಬೇಕು, ಒಂದು ಉದ್ದೇಶ ಬೇಕು ಅಂತ ಅದರಿಂದ ನಾವು ಹೋರಾಡ್ತಾ ಇರ್ತೇವೆ, ನಾವು ಅದನ್ನು ಹುಡುಕ್ತಾ ಇರ್ತೇವೆ. ಆದರೆ ದೇವರ ದೃಷ್ಟಿಯಿಂದ ನಾವು ನೋಡುವಾಗ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ನೀವು ಇಲ್ಲಿ ಹುಟ್ಟಿ ಬಂದಿರುವಂಥದ್ದು ಆಕಸ್ಮಿಕವಲ್ಲ, ಬದಲಾಗಿ ನೀವು ಒಂದು ಉದ್ದೇಶವನ್ನು ಹೊತ್ತವರಾಗಿಯೇ ಈ ಲೋಕದಲ್ಲಿ ಹುಟ್ಟು ಬಂದಿದ್ದೀರಾ. ಯಾಕೆಂದರೆ ನೀವು ಹುಟ್ಟಿ ಬರುವಾಗ ನಿಮ್ಮ ಕಡೆಯಿಂದ
ನೀವು ಒಂದು ಅರ್ಥಕ್ಕಾಗಿ ಉದ್ದೇಶಕ್ಕಾಗಿ ಹೋರಾಡ್ತಾ ಇರ್ತೀರ, ಆದರೆ ದೇವರು ಆ ಉದ್ದೇಶವನ್ನು ಇಟ್ಟವನಾಗಿಯೇ ಅರ್ಥವನ್ನು ಕೊಟ್ಟವನಾಗಿಯೇ ನಿಮ್ಮನ್ನು ಈ ಲೋಕಕ್ಕೆ ಬರಮಾಡ್ತಾನೆ. ಅಲ್ಲಿಗೆ ನೀವು ಈ ಲೋಕದಲ್ಲಿ ಇದ್ದೀರಾ ಎಂಬುದಾಗಿ ಹೇಳುವಾಗ ಯಾವುದಾದ್ರೂ ಖಂಡಿತವಾಗಿ ಒಂದು ಉದ್ದೇಶವಾದರೂ ಇದ್ದೇ ಇರುವಂಥದ್ದು ಆಗಿರ್ತದೆ. ಹಾಗಾದ್ರೆ ಈ ಜೀವನದ ಅರ್ಥವನ್ನು ನಾವು ಗ್ರಹಿಸಲು ಮುಖ್ಯ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಹೌದು. ನಾವು ಈ ನಮ್ಮ ಜೀವಿತದಲ್ಲಿ ಏನು ಅರ್ಥ ಇದೆ ಅನ್ನುವಂಥದ್ದನ್ನು ಗ್ರಹಿಸುವುದು ಯಾಕೆ ಮುಖ್ಯ ಎಂಬುದಾಗಿ ಹೇಳುವಾಗ ನಮಗೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ನಮ್ಮ ಜೀವಿತಕ್ಕೆ ಅರ್ಥವನ್ನು ಕೊಡ್ತದೆ. ಸೊ ಈ ಉದ್ದೇಶ ಏನಾಗುತ್ತೆ, ನಮ್ಮ ಜೀವಿತದಲ್ಲಿರುವಂಥ ಸಣ್ಣ ಪುಟ್ಟ ಗುರಿಗಳು. ನಾನು ಇದನ್ನು ಈ ಲೋಕದಲ್ಲಿ ಇರುವಾಗ ಬದುಕುವಾಗ ಮಾಡಬೇಕು. ಸೊ ಆ ಗುರಿಗಳನ್ನು ಹಾಕಿಕೊಂಡು ಉದ್ದೇಶವನ್ನು ಪೂರೈಸ್ತಾ ಬರ್ತೇನೆ. ಈ ಉದ್ದೇಶಗಳನ್ನು ಪೂರೈಸ್ತಾ ಬರುವಾಗ ಕೇವಲ ನಾನು ಈ ಲೋಕದಲ್ಲಿ ಬದುಕಿದ್ದೇನೆ ಅನ್ನುವುದಕ್ಕಿಂತ ಇನ್ನೂ ಹೆಚ್ಚಾದಂತಹ ಕೊಡುಗೆಗಳನ್ನು ಕೊಡಲಿಕ್ಕೆ ನನಗೆ ಸಹಾಯ ಮಾಡ್ತದೆ. ಸೊ ಈ ರೀತಿಯಾದಂಥ ಕೊಡುಗೆಗಳನ್ನು ಮಾಡಲಿಕ್ಕೆ ಸಹಾಯ ಮಾಡುವಾಗ ಉದ್ದೇಶಗಳು ಆ ಜೀವಿತಕ್ಕೆ ಒಂದು ಅರ್ಥ ಬರ್ತದೆ. ಸೊ ನನಗೆ ಒಂದು ಉದ್ದೇಶ ಇದೆ, ಅದನ್ನು ಪರಿಪೂರ್ಣ ಮಾಡ್ತಾ ಇದ್ದೇನೆ. ಅಲ್ಲಿಗೆ ಆ ಪರಿಪೂರ್ಣ ಮಾಡುವುದರ ಮೂಲಕ ನನಗೆ ಅದಕ್ಕೆ ಅರ್ಥವನ್ನು ಕೊಡುವಂಥದ್ದು ಅಥವಾ ಬರುವಂಥದ್ದು ನಮ್ಮ ಜೀವಿತದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ಹಾಗಾದ್ರೆ ನನಗೆ ಈ ಅರ್ಥ, ಜೀವನದ ಅರ್ಥ ಮತ್ತು ಉದ್ದೇಶದ ವ್ಯತ್ಯಾಸ ಹೇಳ್ತೀರಾ, ಇಲ್ಲ ಎರಡು ಒಂದೇನಾ? ನಾ ಹೇಳಿದ್ನಲ್ಲ, ಈಗ ತಾನೇ ಹೇಳಿದ ಹಾಗೆ ಈ ಅರ್ಥ ಅನ್ನುವಂಥದ್ದು ಬಹಳ ದೊಡ್ಡ ಪದ. ವಿ ವಾಂಟ್ ಟು ಫೈಂಡ್ ಮೀನಿಂಗ್ ಇನ್ ಎವ್ರಿಥಿಂಗ್ ವಿ ಡೂ ಅಲ್ವಾ. ಸುಮ್ಮನೆ ನಾವು ಕಾಟಾಚಾರಕ್ಕೆ ಏನೋ ಒಂದು ಕೆಲಸ ಮಾಡಿ ಹೋಗೋದಿಲ್ಲ. ಇವಾಗ ನಮಗೆ ತುಂಬ ಬೇಜಾರಾಯಿತು, ನಾನು ಸುಮ್ಮನೆ ಕೂತ್ಕೊಂಡು ಫೋನ್ನ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೆ ಅಂದ್ರೂ ಅದಕ್ಕೊಂದು ಅರ್ಥ ಇದೆ. ಅಂದರೆ ಏನು, ನನಗೆ ಬೋರ್ ಆಗ್ತಾ ಇದೆ, ಸೊ ಹಾಗಾಗಿ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಸೊ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅದಕ್ಕೊಂದು ಅರ್ಥ ಇರ್ತದೆ. ಆದರೆ ಆ ಅರ್ಥ ಒಂದು ದೊಡ್ಡ ಚಿತ್ರಣದಲ್ಲಿ ಎಲ್ಲರಿಗೂ ಸಹಾಯಕರವಾಗಿದೆಯಾ, ಆ ಅರ್ಥವನ್ನು ನಾವು ಜೀವಿತದಲ್ಲಿ ಕಂಡುಕೊಳ್ಬೇಕು. ಸೊ ಇವಾಗ ಈ ಅರ್ಥವನ್ನು ನಾವು ಜೀವಿತದಲ್ಲಿ ಕಂಡುಕೊಳ್ಳುವಾಗ ನಮಗೆ ಅನೇಕ ರೀತಿಯಾದಂಥ ಕೆಲಸಗಳನ್ನು ನಾವೇ ಮಾಡಲಿಕ್ಕೆ ಆರಂಭ ಮಾಡ್ತೇವೆ. ಸೊ ಅಲ್ಲಿಗೆ ಈ ಉದ್ದೇಶ ಹಾಗೂ ಅರ್ಥ ಅನ್ನುವಂಥದ್ದು ಒಂದಕ್ಕೊಂದು ಅಂಟ್ಕೊಂಡಿರುವಂತಹ ಒಂದು ಪದಗಳು ಎಂಬುದಾಗಿ ಹೇಳಬಹುದು. ಸೊ ಅಲ್ಲಿಗೆ ಹೌದು, ಒಂದೆಡೆ ನೋಡಬೇಕಾದ್ರೆ ಒಂದೇ ರೀತಿಯಾದಂಥ ಒಂದು ಅರ್ಥವನ್ನು ಹೊಂದಿರ್ತದೆ. ಆದರೆ ಅದೇ ಸಮಯದಲ್ಲಿ ಇನ್ನೊಂದೆಡೆ ನೋಡುವಾಗ ಅದಕ್ಕೆ ವಿಭಿನ್ನವಾಗಿರುವಂಥ ದೃಷ್ಟಿಕೋನಗಳ ಮೂಲಕ ಅರ್ಥಗಳು ಬೇರೆ ಆಗಿರುವಂಥದ್ದನ್ನು ಸಹ ನಾವು ಕಾಣುವಂಥವರಾಗಿರ್ತೇವೆ. ಹೀಗೆ ಹೇಳ್ಬೋದಲ್ಲ, ಆ ಗೋಲ್ ಇರುತ್ತೆ, ಆ ಗೋಲ್ನ ರೀಚ್ ಆಗೋ ದಾರಿ ನಮಗೆ ಅರ್ಥ ಕಂಡುಕೊಳ್ತಿತ್ತು, ಹಂಗೆ ಹೇಳ್ಬೋದಾ? ಅಂದರೆ ನಾವು ಮಾಡುವುದರ ಮೂಲಕ ಅದಕ್ಕೆ ಅರ್ಥ ಬರುತ್ತೆ. ಅಂದರೆ ನಾವು ಸುಮ್ಮನೆ ನಾ ಹೇಳಿದ್ನಲ್ಲ, ಅದೊಂದು ತುಂಬಾ ಒಂದು ಕಡಿಮೆ ಆದಂಥ ಉದಾಹರಣೆ ನಾನು ಹೇಳಿದಂಥದ್ದು. ಏನು, ನಾವು ಸುಮ್ಮನೆ ಬೋರ್ ಆಯಿತು ಅಂತ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಆಯಿತಾ. ಸೊ ಅದು ನಮಗೆ ಇಲ್ಲಿ ಜೀವಿತದ ಕುರಿತು ಮಾತನಾಡುವಾಗ ಅದರ ಅರ್ಥ ಬರುವುದಿಲ್ಲ. ನಾವೇನಂದರೆ ನಮಗಿರುವಂತಹ ಕೆಲಸಗಳನ್ನು ಉದ್ದೇಶಗಳನ್ನು ಪೂರೈಸುವುದರ ಮೂಲಕ ಅದಕ್ಕೆ ಅರ್ಥ ಸಿಗುವಂಥದ್ದು ಇರ್ತದೆ. ಅರ್ಥದ ಬಗ್ಗೆ ಹೇಳಿದ್ರಿ, ಇವಾಗ ಉದ್ದೇಶದ ಬಗ್ಗೆ ಹೇಳ್ತೀರಾ. ಪ್ರತಿಯೊಬ್ಬರಿಗೂ ಒಂದೇ ಉದ್ದೇಶ ಇರುತ್ತಾ, ಬೇರೆ ಬೇರೆ ಉದ್ದೇಶಗಳಿರ್ತಾವ? ನೋಡಿ, ನಮಗೆ ಇವಾಗ ಸತ್ಯವೇದದ ಪ್ರಕಾರ ನಾವು ನೋಡಿಕೊಳ್ಳುವುದೇ ಆದರೆ ಏಷಾಯನ ಪ್ರವಾದನ ಗ್ರಂಥದಲ್ಲೂ ನಾವು ನೋಡ್ಕೊಳ್ತೇವೆ. ಹಾಗೂ ನಾವು ಯೇಸು ಸ್ವಾಮಿಯ ಜೀವಿತವನ್ನೇ ಕುರಿತು ನಾವು ನೋಡಬೇಕಾದ್ರೆ ಇವಾಗ ನೋಡಿ, ಯೇಸು ಸ್ವಾಮಿ ಬಂದಂಥದ್ದು ಒಂದೇ ಉದ್ದೇಶ. ಏನು, ನನ್ನನ್ನು, ನಿಮ್ಮನ್ನು, ನಿಮ್ಮೆಲ್ಲರನ್ನ ಈ ಒಂದು ಲೋಕದಲ್ಲಿ ಎಲ್ಲ ಬಂಧನಗಳಿಂದ ಕಾಪಾಡಲು. ಇಷ್ಟೇ ಉದ್ದೇಶ. ಆವಾಗ ಮರಣದ ಭಯನೇ ಹೆಚ್ಚಾಗಿತ್ತು. ಆ ಮರಣದ ಭಯವನ್ನು ಜಯಿಸಿ ಸ್ವಾಮಿ ಗೆಲ್ಲುವಂಥದ್ದನ್ನು ನಾವು ಕಾಣ್ತೇವೆ. ಇದು ಸ್ವಾಮಿ ಬಂದಂಥ ಉದ್ದೇಶ. ಅಲ್ಲಿಗೆ ಒಂದೇ ಉದ್ದೇಶ. ಆ ಉದ್ದೇಶಕ್ಕೆ ತಲುಪುವ ಹಾಗೆ ಆತನು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಅದರ ಮೂಲಕ ಅರ್ಥವನ್ನು ಕೊಡುತ್ತಾ ಆತನು ಹೋಗ್ತಾನೆ. ಈಗ ಆತನು ಯಾರನ್ನಾದರೂ ಸ್ವಸ್ಥ ಮಾಡಬೇಕಾದ್ರೆ, ಯಾರನ್ನಾದರೂ ಅವರ ಬಂಧನಗಳಿಂದ ಬಿಡಿಸ್ಬೇಕಾದ್ರೆ, ಅವ್ರಿಗಿರುವಂಥ ಪಾಪಗಳಿಂದ ವಿಮುಕ್ತರನ್ನಾಗಿ ಮಾಡುವಾಗ ಇದೆಲ್ಲವೂ ಸಹ ನಮ್ಮನ್ನು ಸಂಪೂರ್ಣವಾಗಿ ಎಲ್ಲದರಿಂದ ಬಂಧನಗಳಿಂದ ಬಿಡಿಸಲು ಆತನು ಶಕ್ತನಾಗಿದ್ದಾನೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಡುವಂತಹ ಕಾರ್ಯಗಳಾಗಿರ್ತವೆ. ಹಾಗಾಗಿ ಆತನು ಅಂತಿಮವಾಗಿ ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಕೊಡುವುದರ ಮೂಲಕ ತನ್ನ ಜೀವಿತದ ಉದ್ದೇಶವನ್ನು ಆತನು ಪರಿಪೂರ್ಣ ಮಾಡ್ತಾನೆ. ತೀರಿತು ಎಂಬುದಾಗಿ ಹೇಳುವಾಗ ನಾನು ಮಾಡಿ ಮುಗಿಸಿದ್ದೇನೆ.
ನಾವು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಬೇಕಾದ್ರೂ ಈ ಲೋಕದಲ್ಲಿ ನನಗೆ ಏನು ನೇಮಕವಾಗಿದೆ ಅದನ್ನು ಮಾಡಿ ತೀರಿಸಿ ದೇವರಿಗೆ ಮಹಿಮೆಯನ್ನು ತಂದಿದ್ದೇನೆ ಅನ್ನುವಂಥದ್ದನ್ನು ಸ್ವಾಮಿ ಹೇಳ್ತಾರೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲೂ ಹೇಳುವಂಥದ್ದು, ನಾನು ಒಂದು ಉದ್ದೇಶಕ್ಕಾಗಿಯೇ ನಿರ್ಮಿಸಲ್ಪಟ್ಟಿದ್ದೇನೆ ಅನ್ನುವಂಥದ್ದು. ಸ್ವಾಮಿ ಅಂದರೆ ದೇವರು ಆದಿಯಲ್ಲಿ ಈ ಒಂದು ಏದೆನ್ ತೋಟದಲ್ಲಿ ಆದಾಮ ಅವ್ವಳನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದಾಗ ಅವ್ರಿಗೊಂದು ಉದ್ದೇಶವನ್ನು ಕೊಡ್ತಾನೆ. ನೀವು ಹೇಗೆ ಬೆಳೆಯಬೇಕು, ನೀವು ಹೇಗೆ ಮುಂದೆ ಹೋಗಬೇಕು. ಸೊ ಇದೆಲ್ಲವೂ ಸಹ ನಮ್ಮನ್ನು ಒಂದು ಉದ್ದೇಶದೆಡೆಗೆ ನಡೆಸುವಂಥದ್ದಾಗಿರ್ತದೆ. ಹಾಗಾದರೆ ನೀವು ಹೇಳೋ ಪ್ರಕಾರ ನಮ್ಮ ಜೀವಿತಕ್ಕೆ ಉದ್ದೇಶ ಇದೆ. ಹೌದು. ಈ ಉದ್ದೇಶವನ್ನು ನಾವು ಹೇಗೆ ಕಂಡುಕೊಳ್ಳೋದು? ಅದು ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ ಈ ಉದ್ದೇಶ? ಯಾರು ಹೇಳ್ತಾರೆ ನಮಗೆ ಈ ಉದ್ದೇಶ? ನಾನು ಸತ್ಯವೇದದ ಆಧಾರದ ಮೂಲಕವೇ ಮಾತನಾಡುವಂಥ ಕಾರಣ, ಯಾವುದೇ ಒಂದು ಒಳ್ಳೆಯ ಸರಿಯಾದ ಕಾರ್ಯಕ್ಕೂ ದೇವರೇ ಅದಕ್ಕೆ ಮೂಲವಾಗಿರ್ತಾನೆ. ದೇವರೇ ನಮಗೆ ಆ ಉದ್ದೇಶವನ್ನು ಕೊಡುವಾತನಾಗಿರ್ತಾನೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ? ಈಗ ನಾವು ಹುಟ್ಟುವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮನ್ನು ತನ್ನ ಹೋಲಿಕೆಗೆ, ತನ್ನ ಒಂದು ಪ್ರತಿರೂಪಕ್ಕೆ ಸರಿಯಾಗಿ ನಮ್ಮನ್ನು ಉಂಟು ಮಾಡ್ತಾನೆ. ಅಲ್ಲಿಗೆ ನಮ್ಮಲ್ಲಿ ಆ ದೇವರ ಗುಣಗಳು ಒಳಗಡೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿಗೆ ನಾವೇನು ಮಾಡ್ತೇವೆ, ನಾವು ದೇವರ ದೃಷ್ಟಿಯಿಂದ ನೋಡಬೇಕಾದ್ರೆ ಆತನೂ ಸಹ ನಾವು ಆತನ ಹಾಗೆ ಇರಬೇಕೆಂಬುದಾಗಿ ಆಲೋಚನೆ ಮಾಡ್ತಾನೆ ಅಲ್ವಾ? ಸೊ ಅಲ್ಲಿಗೆ ದೇವರು ಒಂದು ಉದ್ದೇಶವನ್ನಿಟ್ಟು ಇದೆಲ್ಲ ಮಾಡುವಾಗ ಆತನ ಗುಣಗಳನ್ನು ಹೊತ್ತುಕೊಂಡಂಥ ನಾವು ಎಲ್ಲಿಂದ ಸಿಗುತ್ತೆ ಉದ್ದೇಶ? ಆತನಲ್ಲಿಯೇ ಸಿಗುವಂಥದ್ದಾಗಿರ್ತದೆ. ಆತನಲ್ಲಿಯೇ ನಾವು ಜೀವಿತದ ಅರ್ಥಗಳನ್ನು ತಿಳ್ಕೊಳ್ಳುವಂಥವರು ಆಗಿರ್ತೇವೆ. ಸೊ ಅಲ್ಲಿಗೆ ದೇವರು ನಮಗೆ ಆ ಉದ್ದೇಶವನ್ನು ಕೊಟ್ಟು ಆ ಉದ್ದೇಶದ ಮೂಲಕ ನಮ್ಮ ಜೀವಿತವನ್ನು ಮುಂದೆ ನಡೆಸುವ ಆತನು ಆಗಿರುತ್ತಾನೆ. ದೇವರಲ್ಲಿ ನಾವು ಒಂದಾಗಿದ್ದಾಗ ದೇವರಿಂದನೇ ಬರುವಂತ ಉದ್ದೇಶ ಅಂತ ಹೇಳ್ತಾ ಇದ್ರೆ ನೀವು. ಸೊ ದೇವರಲ್ಲಿದ್ದಾಗ, ದೇವರಲ್ಲಿ ಒಂದಾಗಿದ್ದಾಗ ಮಾತ್ರನೇ ಉದ್ದೇಶವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಹೌದು ಹೌದು. ವಿ ವಿಲ್ ಹ್ಯಾವ್ ಟು ಸ್ಟೇ ಕನೆಕ್ಟೆಡ್ ವಿತ್ ಗಾಡ್. ನಾವು ದೇವರೊಟ್ಟಿಗೆ ಆ ಒಂದು ರೀತಿಯಾದಂಥ ಸಂಬಂಧದಲ್ಲಿ ಇರಲೇಬೇಕು. ಆಗ ಮಾತ್ರವೇ ನಾವು ಆ ಒಂದು ಉದ್ದೇಶವನ್ನು ಕಂಡು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಮಾಸ್ಟರ್. ಕೆಲವರಿಗೆ ತುಂಬಾ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಇದು ದುಃಖದ ಸಮಯದಲ್ಲೇ ಬರುವಂತ ಪ್ರಶ್ನೆಗಳು, ಕಳೆದೋಗಿದ್ದೇವೆ ಅಂತ ಅನ್ಕೊಂಡಾಗ ಪ್ರಶ್ನೆಗಳು, ನಾನು ಯಾರು, ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ, ನಾನು ಈ ಭೂಮಿ ಮೇಲೆ ಏನಕ್ಕಿದ್ದೇನೆ ಅಂತ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯವಾ? ಹೌದು, ನಾ ಹೇಳಿದ್ನಲ್ಲ, ನಾವು ಬಹಳ ಗೊಂದಲಕ್ಕೆ ಒಳಗಾದಾಗ, ಕಷ್ಟಗಳಲ್ಲೇ ಇರುವಾಗ, ನಮಗೆ ಪ್ರಶ್ನೆಗಳಿಗೆ ಉತ್ತರಗಳು ದೊರಕದೆ ಹೋದಾಗ ಈ ಪ್ರಶ್ನೆಗಳಿಗೆ ಏನು ವೈ ಆಮ್ ಐ ಹಿಯರ್, ವೇರ್ ಆಮ್ ಐ ಗೋಯಿಂಗ್ ಅನ್ನುವಂಥ ಪ್ರಶ್ನೆಗಳು, ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು, ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡುವುದರ ಸಲುವಾಗಿ ನಿಮಗೆ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಅದನ್ನು ನೀವು ಸಣ್ಣ ಪುಟ್ಟದಾಗಿ ಅಥವಾ ಹಂತ ಹಂತವಾಗಿ ಕಂಡುಹಿಡಿತಾ ಹೋಗಬೇಕು. ವೈ ಆಮ್ ಐ ಹಿಯರ್ ಅನ್ನುವಂಥ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ನಾನು ಯಾಕೆ ಇಲ್ಲಿದ್ದೇನೆ? ದೇವರು ನಮಗೆ ಬದುಕನ್ನು ಕೊಟ್ಟಿದ್ದಾನೆ, ಅದನ್ನು ಆಚರಿಸಬೇಕು, ಟು ಎಂಜಾಯ್ ದಟ್ ಲೈಫ್. ಆಯಿತಾ? ಇಲ್ಲಿ ನಾವು ಸುಮ್ಮನೆ ಇದ್ದು ಸೋಮಾರಿಗಳ ಹಾಗೆ ಇದ್ದು ಹೋಗುವ ಹಾಗೆ ದೇವರು ನಮ್ಮನ್ನು ನಿರ್ಮಿಸಿರುವುದೇ ಆದರೆ ಇರುವೆಯ ಒಂದು ಉದಾಹರಣೆಯನ್ನು ಕೊಡ್ತಾ ಇರಲಿಲ್ಲ ಅಲ್ವಾ? ಸೊ ಅಲ್ಲಿಗೆ ನಾವು ಟು ಬಿ ಪ್ರೊಡಕ್ಟಿವ್, ಏನಾದರೂ ಒಂದು ಕೆಲಸ ಮಾಡಲಿಕ್ಕೇನೆ ನಮ್ಮನ್ನು ದೇವರು ನಿರ್ಮಿಸಿದ್ದಾನೆ. ಇದೆಲ್ಲದರ ಜೊತೆಗೆ ನಾವು ಜನರೊಟ್ಟಿಗೆ ಹೇಗೆ ಬರಿತೇವೆ, ಜನರೊಟ್ಟಿಗೆ ಹೇಗೆ ಇರ್ತೇವೆ, ಈ ಎಲ್ಲ ಕಾರಣಗಳಿಗೆ ನಮ್ಮನ್ನ ದೇವರು ಈ ಒಂದು ಭೂಮಿಯಲ್ಲಿ ನಿರ್ಮಿಸಿದ್ದಾನೆ. ಯಾವ ಕಡೆಗೆ ಹೋಗ್ತಾ ಇದ್ದೇನೆ ಎಂಬುವಂಥದ್ದನ್ನು ತಿಳ್ಕೊಳ್ಳುವುದಕ್ಕೆ ದೇವರು ಪ್ರೀತಿ ಇದ್ದ ಸಲುವಾಗಿ ತನ್ನ ಮಗನನ್ನ ಕಳಿಸ್ಕೊಡ್ತಾನೆ. ಆ ಪ್ರೀತಿ ನಮ್ಮಲ್ಲಿ ಇರಬೇಕು ಅಂತ 2 ಆಜ್ಞೆಗಳನ್ನು ಕೊಡ್ತಾನೆ. ಏನಂತೆ? ದೇವರನ್ನ ಪ್ರೀತಿ ಮಾಡಿ, ಮನುಷ್ಯರನ್ನ ಪ್ರೀತಿ ಮಾಡಿ. ಸೊ ನಾವು ಈ ಲೋಕದಲ್ಲಿರುವಾಗ ವೇರ್ ಆಮ್ ಐ ಗೋಯಿಂಗ್ ಅಂದರೆ ದೇವರಿಂದ ದೊರಕಿರುವಂಥ ಪ್ರೀತಿಯನ್ನು ಬೇರೆಯವರಿಗೆ ನೀವು ಕೊಡಿ. ಈ ಒಂದು ಆನ್ಸರ್ ಹೇಗಿದೆ ಅಂದರೆ ಬಹಳ ಆಬ್ಸ್ಟ್ರಾಕ್ಟ್, ಅಂದರೆ ಕ್ಲಿಯರ್ ಆಗಿ ಕಂಡು ಬರುವಂಥ ಉತ್ತರ ಅದ ಹಾಗೆಲ್ಲ. ಅಯ್ಯೋ, ನಾನು ಅಂದ್ಕೊಳ್ತಾ ಇರೋದು ನಾನು ಒಂದು ಕಡೆ ಕೆಲ್ಸಕ್ಕೆ ಸೇರಬೇಕು, ನಾನು ಆ ಕೆಲಸದ ಮೂಲಕ ಏನಾದ್ರು ದೊಡ್ಡದಾಗಿ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಇವರೇನು ತುಂಬ ಬೇಸಿಕ್ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ ನೋಡಿ. ಅದೆಲ್ಲವೂ ನಾವು ಹಂತ ಹಂತವಾಗಿ ನಾವು ವಿದ್ಯಾಭ್ಯಾಸವನ್ನು ಮಾಡುತ್ತಾ, ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡುತ್ತಾ ಹೇಗಾದರೂ ನಾವು ಅದನ್ನ ಕಂಡುಹಿಡ್ಕೊಳ್ತೇವೆ. ಆದರೆ ಈ ಮೂಲ ಉದ್ದೇಶ ಇದೆಯಲ್ಲ, ಅದೆಲ್ಲ ಮಾಡಿ ಈ ಮೂಲ ಉದ್ದೇಶ ಇಲ್ಲದೆ ಹೋದರೆ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಯಾವುದೇ ರೀತಿಯಂಥ ಅರ್ಥವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ. ವೇರ್ ಆಮ್ ಐ ಗೋಯಿಂಗ್?
ನೀವು ಆ ಪ್ರೀತಿಯನ್ನು ಹಂಚುವುದರ ಮೂಲಕ ಯು ಆರ್ ಕ್ರಿಯೇಟಿಂಗ್ ಅನ್ ಇಂಪ್ಯಾಕ್ಟ್ ಬೇರೆಯವರ ಬದುಕುಗಳಲ್ಲಿ. ಸೊ ಆ ಬದುಕುಗಳಲ್ಲಿ ನೀವು ಆ ಪ್ರಭಾವವನ್ನು ಬೀರುವುದರ ಮೂಲಕ ಅನೇಕ ರೀತಿಯಾದಂಥ ಒಳ್ಳೆಯ ಅರ್ಥವನ್ನು ನಿಮ್ಮ ಜೀವಿತಕ್ಕೂ ತೆಗೆದುಕೊಂಡು ಬರ್ತಾ ಇದ್ದೀರಾ, ಅವರ ಜೀವಿತಕ್ಕೂ ಸಹ ನೀವು ದಯಪಾಲಿಸ್ತಾ ಇದ್ದೀರಾ. ಸೊ ವೇರ್ ಆಮ್ ಐ ಗೋಯಿಂಗ್? ಹೌದು, ನೀವು ದೇವರು ಹಾಕಿದಂಥ ಚೌಕಟ್ಟಿನಲ್ಲಿ ಬದುಕುತ್ತಾ ಅದರ ಮೂಲಕ ಅರ್ಥವನ್ನು ಕಂಡುಕೊಳ್ಳುತ್ತಾ ಹೋಗ್ತಾ ಇದ್ದೀರಾ. ತುಂಬಾ ಸುಂದರವಾಗಿ ನೀವು ವಿವರಿಸಿದ್ರಿ ಯನೋಶ್ ಅವರೇ. ವೀಕ್ಷಕರೇ, ನಾವು ಇಲ್ಲಿಯವರೆಗೂ ಮಾಡಿದ ಚರ್ಚೆಯಲ್ಲಿ ನಾವು ತಿಳಿದುಕೊಂಡಿರೋದು, ದೇವರು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ, ನಾವು ಯಾವುದೇ ಸ್ಥಿತಿಗತಿಯಲ್ಲಿ ನಮ್ಮ ಜನನವಾಗಿರಬಹುದು, ಆದರೂ ಸಹ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು, ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಆ ಉದ್ದೇಶವನ್ನು ನಾವು ಪೂರೈಸುತ್ತಾ ಹೋಗುವಾಗ ನಮ್ಮ ಜೀವನದ ಅರ್ಥವನ್ನು ನಾವು ಕಂಡುಕೊಳ್ಳುತ್ತೇವೆ. ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ಚರ್ಚೆ ಮಾಡೋಣ. ಈ ಉದ್ದೇಶವನ್ನು ನಾವು ಖಂಡಿತವಾಗಿಯೂ ಕಂಡುಕೊಳ್ಳುವುದಕ್ಕೆ ಏನನ್ನು ಮಾಡಬೇಕು ಎಂದು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಯನೋಶ್ ಅವರೇ, ನೀವು ಅರ್ಥದ ಬಗ್ಗೆ ನಮಗೆ ತಿಳಿಸಿದ್ರಿ, ಉದ್ದೇಶದ ಬಗ್ಗೆ ಕೂಡ ನಮಗೆ ತಿಳಿಸಿದ್ರಿ. ಮುಂದಿನ ಪ್ರಶ್ನೆಗಳು, ಇದನ್ನು ನಾವು ಹೇಗೆ ಕಂಡುಕೊಳ್ಳಬಹುದು ಎಂದು ನಾನು ಕೇಳಲು ಇಷ್ಟಪಡುತ್ತೇನೆ. ದಯವಿಟ್ಟು ನೀವು ಉತ್ತರವನ್ನು ಕೊಡಬೇಕು. ಯನೋಶ್ ಅವರೇ, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನೀವು ಅನೇಕ ಉದಾಹರಣೆಗಳನ್ನು ಕೊಟ್ರಿ ಸತ್ಯವೇದದಿಂದ. ಈ ಸತ್ಯವೇದದ ಬಗ್ಗೆ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳ್ಬೇಕಾ? ಹೌದು, ನಾವು ಒಂದು ರೀತಿಯಲ್ಲಿ ಈ ಒಂದು ಶೀರ್ಷಿಕೆಯಿಂದ ಸ್ವಲ್ಪ ಬೇರೆ ಪ್ರಶ್ನೆಗೆ ಹೋಗ್ತಾ ಇದೀವಿ ಅಂತ ಅನ್ಕೊಳ್ತೇನೆ. ಸೊ ಈ ಸತ್ಯವೇದ ಉದಾಹರಣೆಯನ್ನು ಕೊಡಬೇಕಾದ್ರೆ, ಹೌದು, ಈ ಸತ್ಯವೇದ ನೋಡಿ ನಮಗೆ ದೊಡ್ಡ ಪುಸ್ತಕ ಅಂತ ಕಾಣಿಸುತ್ತೆ, ಆದರೆ ಈ ಪುಸ್ತಕವನ್ನು ನೋಡುವಾಗ ಇದು 66 ಪುಸ್ತಕಗಳನ್ನು ಒಳಗೊಂಡಂತಹ ಒಂದು ಸತ್ಯವೇದ. ಈ ಸತ್ಯವೇದದಲ್ಲಿ ಅನೇಕರು ತಮ್ಮ ಜೀವಿತದಲ್ಲಿ ಉದ್ದೇಶಗಳನ್ನು, ಅರ್ಥಗಳನ್ನು ಕಂಡುಕೊಂಡಂಥದ್ದು ನಾವು ಇಲ್ಲಿ ಕಾಣ್ತೇವೆ. ಸೊ ಆ ಕಾಣುವಂತಹ ಪ್ರತಿಯೊಬ್ಬೊಬ್ಬ ಒಂದು ಕ್ಯಾರೆಕ್ಟರ್ ರೋಲ್ಗಳಿರುತ್ತಲ್ಲ, ಇದೆಲ್ಲವೂ ಸಹ ನಮಗೆ ಒಂದು ರೀತಿಯಾದಂಥ ಮಾರ್ಗದರ್ಶನವನ್ನು ಕೊಡುವಂಥದ್ದಾಗಿರ್ತದೆ. ಹಾಗಾಗಿ ಸತ್ಯವೇದ ನಮಗೆ ಬಹಳ ಮುಖ್ಯ. ಇದನ್ನು ದೇವರ ವಾಕ್ಯವು ಎಂಬುದಾಗಿಯೂ ಸಹ ಕರೀತಾರೆ. ಈ ದೇವರ ವಾಕ್ಯವನ್ನು ನಾವು ಕರೆಕ್ಟಾಗಿ ಅಥವಾ ಸರಿಯಾದ ರೀತಿಯಲ್ಲಿ ಓದುವುದೇ ಆದರೆ, ಇದಕ್ಕಿಂತ ಮುಂಚೆ ನಾವು ಪ್ರಶ್ನೆಗಳನ್ನು ಕೇಳಿದ್ವಲ್ಲ, ವೈ ಆಮ್ ಐ ಹಿಯರ್, ವೇರ್ ಆಮ್ ಐ ಗೋಯಿಂಗ್, ನಾನು ಯಾಕೆ ಇಲ್ಲಿದ್ದೇನೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ ಅನ್ನುವಂಥ ವಿಷಯಗಳನ್ನು ಇದು ಹಾಗೂ ಇದಕ್ಕಿಂತ ಪ್ರಾಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಈ ಒಂದು ಸತ್ಯವೇದದಲ್ಲಿ, ದೇವರ ವಾಕ್ಯದಲ್ಲಿ ಚರ್ಚಿಸಲ್ಪಟ್ಟಿದೆ. ಅದಕ್ಕೆ ಉತ್ತರಗಳು ನಮಗೆ ದೊರಕುವಂಥದ್ದಾಗಿರ್ತದೆ. ಥ್ಯಾಂಕ್ ಯು. ಉತ್ತರಕ್ಕಾಗಿ ನಮ್ಮ ಶೀರ್ಷಿಕೆಯ ಪ್ರಶ್ನೆಗಳನ್ನು ನಾವು ಮುಂದುವರಿಸೋಣ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ, ಹಾಗಾದ್ರೆ ನಾವು ದೇವರನ್ನು, ನೀವು ಹೇಳಿದ್ರಿ ದೇವರಿಂದ ಬರುವ ಉದ್ದೇಶ ಅಂತ ಹೇಳಿದ್ವಲ್ಲ, ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಈ ಉದ್ದೇಶ ಮತ್ತೆ ಅರ್ಥ ಬೇಗ ಸಿಗುವಂತದ್ದಾಗಿರ್ತದೆ. ಹೌದು, ಇವಾಗ ನೋಡಿ, ದೇವರನ್ನ ಹಿಂಬಾಲಿಸುವವರಿಗೆ ಉದ್ದೇಶ ಬೇಗ ಸಿಗುತ್ತೆ ಎಂಬುದಾಗಿ ಹೇಳುವಾಗ ಅವರಿಗೆ ಈಗಾಗಲೇ ಗೊತ್ತಾಗಿರುತ್ತೆ. ಯಾಕೆ? ಈ ಸತ್ಯವೇದವನ್ನು ಓದುವುದರ ಮೂಲಕ ಅದರಲ್ಲಿ ಏನು ಅರ್ಥ ಇದೆ, ಯಾವ ರೀತಿಯಲ್ಲಿ ಉದ್ದೇಶವನ್ನು ಕಂಡುಕೊಳ್ಳುವಂಥದ್ದು ಗೊತ್ತಾಗ್ಬಿಡತ್ತೆ. ಹೇಗೆ ನಾನು ಹೇಳ್ತೇನೆ. ಮೊದಲನೇದಾಗಿ ಅವ್ರಿಗೆ ಗೊತ್ತಿರುತ್ತೆ, ದೇವರು ನನ್ನನ್ನು ನಿರ್ಮಿಸಿದ್ದಾನೆ. ಅಲ್ಲಿಗೆ ನಿರ್ಮಿಸಿರುವಾಗ ನಾವು ಈಗಾಗಲೇ ಆಯ್ಕೆ ಮಾಡಲ್ಪಟ್ಟಿದ್ದೇವೆ. ವಿ ಆರ್ ದ ಚಾಸನ್ ಒನ್ಸ್ ಎಂಬುದಾಗಿ ಗೊತ್ತಾಗ್ಬಿಡತ್ತೆ. ಸೊ ಅದು ಅವ್ರದ್ದು ಮೊದಲನೆಯ ಹಂತ. ಎರಡನೆಯದಾಗಿ ಅವರಿಗೆ ಇನ್ನೊಂದೇನು ಅಂದರೆ, ಈ ಉದ್ದೇಶಗಳನ್ನು ನಾವು ಪರಿಪೂರ್ಣ ಮಾಡುವಾಗ, ಅದನ್ನು ಮಾಡುವಾಗ ದೇವರು ನಮ್ಮ ಜೊತೆಗಿರ್ತಾನೆ ಅನ್ನುವಂಥದ್ದು ಗೊತ್ತಿರ್ತದೆ. ಇದರ ಜೊತೆಗೆ ನಾವೇನು ಮಾಡ್ತೇವೆ, ನಮ್ಮ ಉದ್ದೇಶಗಳನ್ನು ದೇವರಿಗೆ ಒಪ್ಪಿಸಿಕೊಡ್ತೇವೆ. ಒಪ್ಪಿಸಿಕೊಡುವಾಗ ನಮಗೆ ಅನೇಕ ಮಾರ್ಗದರ್ಶನಗಳನ್ನು ದೇವರು ಕೊಡುವ ಆತನಾಗಿರ್ತಾನೆ. ಒಂದು ಉದಾಹರಣೆ ಕೊಡುವುದಾದರೆ, ಈಗ ನೋಹನಿಗೆ ಒಂದು ನಾವೆ ಕಟ್ಟು ಎಂಬುದಾಗಿ ಹೇಳಿದ್ರು. ಅಲ್ಲಿ ನದಿ ಇರಲಿಲ್ಲ, ಸಮುದ್ರ ಇರಲಿಲ್ಲ, ನೀರಿರಲಿಲ್ಲ, ಮಳೆ ಬರುವಂಥ ಯಾವುದೇ ಚಿಹ್ನೆ ಇಲ್ಲವೇ ಇರಲಿಲ್ಲ. ಆದರೆ ನಾವೆ ಕಟ್ಟು ಅಂತ ಹೇಳಿದ್ರು. ಅದು ಆತನ ಕೆಲಸವೂ ಸಹ ಆಗಿರಲಿಲ್ಲ. ಹೇಗೆ ನಾವೇ ಕಟ್ಟೋದು? ಮಳೆ ಬರ್ತಾ ಇಲ್ವೋ ಆತನಿಗೆ ಗೊತ್ತಿಲ್ಲ. ಹೇಗೆ ನಾವೇ ಕಟ್ಟೋದು? ದೇವರು ಅಲ್ಲೇ ಬಿಟ್ಟು ಬಿಡುವುದಿಲ್ಲ. ಆತನಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಅದು ಎಷ್ಟು ಉದ್ದ ಇರಬೇಕು, ನೀನು ಯಾವ ಮರವನ್ನು ಉಪಯೋಗಿಸ್ಬೇಕು, ಅದಕ್ಕೆ ನೀನು ಯಾವ ರೀತಿಯಂಥ ರಾಳವನ್ನು ಹಚ್ಚಬೇಕು, ಅದು ಎಷ್ಟು ಕೋಣೆಗಳನ್ನು ಹೊಂದಿರಬೇಕು, ಎಷ್ಟು ಫ್ಲೋರ್ಗಳನ್ನು ಹೊಂದಿರಬೇಕು, ಇದೆಲ್ಲವನ್ನು ಹೇಳಿಕೊಡ್ತಾರೆ. ಈಗ ಯೆಹೋಶುವನು ಯೆರಿಕೋ ಪಟ್ಟಣವನ್ನು ಎದುರುಗೊಳ್ಳಬೇಕು. ಆ ಗೋಡೆಯನ್ನು ನೋಡಿದ್ರೆ ಎಲ್ಲರಿಗೂ ಭಯ ಆಗತ್ತೆ. ಯಾಕಂದರೆ ಆಳವಾಗಿ ತೋಡಿರುವಂಥ ಗೋಡೆ, ಎತ್ತರವಾಗಿ ನಿಂತಿರುವಂಥ ಗೋಡೆ, ಅಗಲವಾಗಿ ಅದು ಹರಡಿರುವಂಥ ಗೋಡೆ. ಹೇಗೆ ಅದನ್ನು ಭೇದಿಸಬೇಕು ಗೊತ್ತಿಲ್ಲ.
ಆದರೆ ದೇವರು ಹೇಳೋದಂಥದ್ದೇನು, ನಾವಾಗಿದ್ರೆ ಏನು ಮಾಡಿರ್ತಿದ್ವಿ, ಒಂದಷ್ಟು ಎಕ್ಸ್ಕವೇಟರ್ಗಳನ್ನು, ಒಂದಷ್ಟು JCBಗಳನ್ನು, ಒಂದಷ್ಟು ಗ್ರಾನೈಟ್ಗಳನ್ನು ಬಾಂಬ್ ಹಾಕಿ ಎಕ್ಸ್ಪ್ಲೋಡ್ ಮಾಡಿ ಆ ಊರೊಳಗಡೆ ನಾವು ದಾಳಿ ಮಾಡೋಣ ಅಂತ ಮಾಡಿರ್ತಾ ಇದ್ವಿ. ಆದರೆ ದೇವ್ರು ಹೇಳೋದೇನು, ನೀವು 6 ದಿವಸ ಸೈಲೆಂಟಾಗಿ ಸುತ್ತಿ, ನೀವು ಏನನ್ನು ಕೂಗುವುದು ಬೇಡ, ಏನನ್ನ ಹೇಳುವಂಥದ್ದು ಬೇಡ, ಸೈಲೆಂಟಾಗಿ ಸುತ್ತಿ 7ನೇ ದಿವಸ ತುತ್ತೂರಿಗಳೊಡನೆ ಜೋರಾಗಿ ಆರ್ಭಟಿಸುತ್ತಾ ಸುತ್ತಿ ಆ ಗೋಡೆ ಕೆಳಗಡೆ ಇಳಿದು ಬರ್ತದೆ. ನೋಡಿ, ದೇವರನ್ನ ಹಿಂಬಾಲಿಸುವವರಿಗೆ ಇದೆಲ್ಲವೂ ಗೊತ್ತಿದೆ. ನೀವು ನಿಮ್ಮ ಸ್ವಂತ ಬಲವನ್ನ ಹಾಕಿ, ಸ್ವಂತ ಒಂದು ಆಲೋಚನೆ, ಯೋಜನೆಗಳನ್ನೆಲ್ಲ ಹಾಕಿ ಮಾಡಲೇಬೇಕು ಅಂತ ಇಲ್ಲ. ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರೇ ಸರಿಯಾದ ಮಾರ್ಗದರ್ಶನವನ್ನು ತೋರಿಸಿಕೊಡ್ತಾನೆ ಅನ್ನುವಂಥದ್ದನ್ನು ಈ ಸತ್ಯವೇದ ನಮಗೆ ತೋರಿಸಿಕೊಡ್ತದೆ. ಸೊ ಅಲ್ಲಿಗೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ಆಯ್ಕೆ ಮಾಡಿದ್ದಾನೆ. ದೇವರು ನಮ್ಮನ್ನು ಮುಂದೆ ನಡೆಸುವಾತನಾಗಿರ್ತಾನೆ, ಆತನೇ ಮಾರ್ಗದರ್ಶನವನ್ನು ಕೊಡುವಾತನಾಗಿರ್ತಾನೆ. ಹಾಗೂ ನಮಗೆ ಪ್ರತಿ ಹಂತದಲ್ಲೂ ಸಹ ಅದನ್ನು ಮರುಮಾಪನ ಮಾಡಿ, ರೀವ್ಯಾಲ್ಯೂಯೇಟ್ ಮಾಡಿ, ಅದರ ಮೂಲಕ ಬದಲಾವಣೆಗಳನ್ನು ಸಹ ನಮಗೆ ತೋರಿಸುವಾತನಾಗಿರ್ತಾನೆ. ಇದರ ಮೂಲಕ ದೇವರನ್ನ ಹಿಂಬಾಲಿಸುವಂಥವರು ಬೇಗ ಆ ಉದ್ದೇಶಗಳನ್ನು ಕಂಡುಕೊಳ್ಳುವಲ್ಲಿ ಅದು ಪೂರಕವಾಗಿರ್ತದೆ. ಕೆಲವೊಮ್ಮೆ ಈ ಉದ್ದೇಶವನ್ನು ಕಂಡುಕೊಳ್ಳದೇನೆ ಅವರು ದೇವರಲ್ಲಿ ಇಲ್ಲದೆ ಹೋಗಿದ್ದಾಗ, ಇಲ್ಲ ಆತನಲ್ಲಿ ಐಕ್ಯತೆಯನ್ನು ಹೊಂದಿಲ್ಲದೆ ಇದ್ದಾಗ, ಈ ಉದ್ದೇಶವನ್ನು ಕಂಡುಕೊಳ್ಳದೇನೆ ಸಾಯುವುದರ ಬಗ್ಗೆ, ಸಾವಿನ ಬಗ್ಗೆ ಮಾತಾಡ್ತಾರೆ. ಏನು ಅಂದರೆ, ನಮ್ಮೆಲ್ಲರಿಗೂ ಈ ಸಾವು ಅನ್ನುವಂಥದ್ದು ಖಚಿತ. ನಾನು ಹೇಳಿದೆ, ದೇವರು ನಮ್ಮ ಜೀವಿತದಲ್ಲಿ ಉದ್ದೇಶ ಇಡಬೇಕಾದ್ರೆ ಈ ಲೋಕದಲ್ಲಿ ಬದುಕುವ ಮಟ್ಟಿಗೆ ಮಾತ್ರವೇ ಆತನ ಉದ್ದೇಶ ಇಡೋದಿಲ್ಲ, ಆತನ ಜೊತೆಗೆ ನಾವು ನಿರಂತರವಾಗಿ ಇರಬೇಕು ಅಂತ ಸಹ ಆತನ ಉದ್ದೇಶವನ್ನು ಇಟ್ಟಿರುವ ಆತನಾಗಿರ್ತಾನೆ. ಅಲ್ಲಿಗೆ ನಾವೇನು ಆಲೋಚನೆ ಮಾಡಬೇಕು, ನಾನು ಈ ಲೋಕವನ್ನು ಬಿಟ್ಟು ಹೋದ ನಂತರವೂ ಏನು, ನಾವೀಗ ಬದುಕಿರುವಂಥದ್ದು ಕೇವಲ 60, 70, 80 ವಯಸ್ಸು ಅಷ್ಟೇ. ಆದರೆ ಸತ್ತ ನಂತರ ಏನು, ಸತ್ತ ನಂತರ ಎಷ್ಟು ವರ್ಷ ನಮ್ಮ ಆತ್ಮ ಎಲ್ಲಿ ಇರ್ತದೆ, ಆ ಪ್ರಶ್ನೆಗಳಿಗೂ ಸಹ ನಾವು ಇಲ್ಲಿ ಆ ಒಂದು ಸಂದರ್ಭಗಳಿಗೋಸ್ಕರವೂ ಸಹ ನಾವಿಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು. ಏನು, ನಮಗೆ ನಿತ್ಯತ್ವ ಬಹಳ ವರ್ಷಗಳ ತನಕ ಇರ್ತದೆ, ದೇವರ ಜೊತೆಗೆ ಇರ್ತೇವಾ ಅಥವಾ ದೇವರ ಜೊತೆಗೆ ಇಲ್ಲದೆ ಹೋಗ್ತೇವಾ? ಈ ಒಂದು ರೀತಿಯಾದಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳಬೇಕು. ನೋಡಿ, ನೀವು ನಿಮ್ಮ ಪ್ರಾಣವನ್ನು ಇಲ್ಲಿ ಬಿಡುವುದಕ್ಕಿಂತ ಮುಂಚೆ ದೇವರನ್ನು ಕಂಡುಕೊಂಡವರಾಗಿ ಆ ಉದ್ದೇಶಗಳನ್ನು ಕಂಡುಹಿಡಿಯಿರಿ. ಈ ಉದ್ದೇಶ ಕೇವಲ ನಿಮಗೆ ಲೋಕದಲ್ಲಿ ಇರುವಂಥದ್ದಕ್ಕೆ ಮಾತ್ರವೇ ಅಲ್ಲ, ಈ ಲೋಕವನ್ನು ಬಿಟ್ಟು ನೀವು ನಿತ್ಯತ್ವಕ್ಕೆ ಹೋಗುವಾಗಲೂ ಸಹ ನಿಮಗೆ ಅದು ಸಹಾಯವನ್ನು ಮಾಡುವಂಥದ್ದಾಗಿರ್ತದೆ. ಅದು ನೀವು ಸರಿಯಾಗಿ ಹೇಳಿದ್ರಿ. ಬಟ್ ನನ್ಗೊಂದು ಡೌಟ್ ಬಂದಿದೆ. ಕೆಲವೊಂದು ಗುಂಪುಗಳಿರ್ತವೆ. ಈ ಗುಂಪಿನ ಜನರು ಏನ್ ಮಾಡ್ತಾರೆ ಅಂದ್ರೆ, ದೇವರು ನಮಗಿರುವ ಯೋಜನೆಯನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಆ ಗುಂಪಿನವರ ಬಗ್ಗೆ ನೀವು ಏನ್ ಹೇಳ್ತೀರಾ? ನೋಡಿ, ಈ ಗುಂಪು ಎಂಬುದಾಗಿ ಹೇಳುವಾಗ ನಮ್ಮ ಸ್ನೇಹಿತರಾಗಿರಬಹುದು, ನಮ್ಮ ಸಂಬಂಧಿಕರಾಗಿರಬಹುದು, ನಾವು ಬೆರೆಯುವಂತಹ ಸಮಾಜದ ಜನರಾಗಿರಬಹುದು. ನಾವು ಅನೇಕ ಬಾರಿ ಏನಾಗುತ್ತೆ, ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿರಬೇಕಾದ್ರೇನೆ ನಮ್ಮ ಮಾರ್ಗಗಳನ್ನು ತಪ್ಪಿಸುವಂಥವರು ಅನೇಕರು ಬರ್ತಾರೆ. ಈ ಜನರು ಕಾಳಜಿಯನ್ನ ಇಲ್ಲದೆ ಇರುವಂಥ ಜನರು, ನಮ್ಮ ಮೇಲೆ ಕಾಳಜಿ ಇಲ್ಲದೆ ಇರುವಂಥ ಜನರು. ನಾನು ಹೇಳುವಂಥದ್ದು ಏನಂದ್ರೆ, ಈ ಸಮಯದಲ್ಲಿ ದಯಮಾಡಿ ಅವರ ಪ್ರಭಾವಕ್ಕೆ ಒಳಗಾಗಿ ನೀವೇನ್ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಬಿಡ್ಬಿಡ್ವಿ, ನೀವು ಮುಂದುವರಿಸಿ. ಜೊತೆಗೆ ಏನು ಅಂದರೆ, ನೀವು ಪ್ರತಿ ಬಾರಿ ಯಾರಾದರೂ ಹೇಳಿದಾಗ ಅದಕ್ಕೆ ಪ್ರಭಾವಕ್ಕೊಳಗಾಗಿ, ಇವರು ಇವತ್ತಿದನ್ನ ಹೇಳಿದ್ರು ನಾನು ಅದನ್ನ ಮಾಡ್ತೇನೆ, ನಾಳೆ ಇನ್ನೊಬ್ರು ಅದನ್ನ ಹೇಳಿದ್ರು ನಾನು ಇದನ್ನ ಮಾಡ್ತೇನೆ. ನೀವು ಚಂಚಲತ್ವವನ್ನು ಹೊಂದಿರಬಾರದು. ಇವಾಗ ನೀವು ಉದ್ದೇಶವನ್ನ ಹಾಕಿದಿರ ಅಂದ್ರೆ ನೀವು ಆಲೋಚನೆ ಮಾಡಿ ಉದ್ದೇಶವನ್ನು ಇಟ್ಟಿರ್ತೀರ. ಅದರಲ್ಲಿ ನೀವು ಯೇಸುಸ್ವಾಮಿನ ಹಿಂಬಾಲಿಸಿ ನೀವು ಉದ್ದೇಶವನ್ನು ಹಾಕಿರ್ತೀರಾ ಅಂದ್ರೆ ಸತ್ಯವೇದ ನಿಮ್ಗೆ ಏನು ಹೇಳುತ್ತೆ ಅಂತ ಸಂಪೂರ್ಣವಾಗಿ ಗೊತ್ತು. ಈಗ ಪೌಲ ಅನೇಕ ಊರುಗಳಿಗೆ ಹೋಗಿ ದೇವರ ವಾಕ್ಯವನ್ನು ಸಾರಬೇಕಾದ್ರೆ ಅಲ್ಲಿದ್ದಂಥ ಜನರು ಕೇವಲ ಪೌಲನ ಮಾತಿಗೆ ಅವರು ಮೊರೆ ಹೋಗಿ, ಎಂತಹ ವಾಕ್ಯಗಳನ್ನು ಹೇಳ್ತಾ ಇದ್ದಾನಲ್ಲ ಅಂತ ಅವರು ಮನಮರುಗಿ ಅದನ್ನು ಒಪ್ಕೊಳ್ಳಿಲ್ಲ. ಅವ್ರು ಪುನಃ ಹೋಗಿ ಧರ್ಮಶಾಸ್ತ್ರವನ್ನೆಲ್ಲ ಹುಡುಕಿ ಇದು ಸರಿನಾ ತಪ್ಪಾ ಅನ್ನುವಂಥದ್ದನ್ನ ನೋಡ್ತಾರೆ. ಸೊ ಅಲ್ಲಿಗೆ ನಾವು ಉದ್ದೇಶವನ್ನ ಇಡಬೇಕಾದ್ರೆ ನಾ ಹೇಳಿದ್ನಲ್ಲ, ಆ ಉದ್ದೇಶ ದೇವರ ಉದ್ದೇಶಕ್ಕೆ ಸರಿಯಾಗಿದೆಯಾ? ಸೊ ಅದರ ವಿರುದ್ಧವಾಗಿ ಜನರು ಏನಾದರೂ ಹೇಳ್ತಾ ಇದ್ರೆ ಅವರು ತಪ್ಪನ್ನ ಹೇಳ್ತಾ ಇದ್ದಾರೆ. ಅದು ಇವಾಗ ಸಹಾಯಕವಾಗಿ ಇದೆಯಾ ಜನರಿಗೆ, ನಿಮಗೆ? ಹಾಗಾದ್ರೆ ಯು ಆರ್ ಡೂಯಿಂಗ್ ಗುಡ್, ಯು ಶುಡ್ ಮೂವ್ ಫಾರ್ವರ್ಡ್. ಅದು ಜನರು ಹೇಳುವ ಹಾಗೆ ಯಾರಿಗಾದ್ರೂ ಹಾನಿ ಮಾಡ್ತಾ ಇದೆಯಾ? ಅದು ತಪ್ಪು. ನಾನು
ಹೊತ್ತಿರುವಂಥ ಉದ್ದೇಶ ನನಗೂ ಹಾನಿ ಮಾಡಬಾರ್ದು, ಇನ್ನಿತರರಿಗೂ ಹಾನಿ ಮಾಡಬಾರ್ದು, ಅದನ್ನು ನಾನು ಬಿಸ್ನೆಸ್ ಆಗಿ ಮಾಡಬಾರ್ದು. ಆಯಿತಾ? ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹಾನಿ ಮಾಡುವುದರ ಮೂಲಕ ಒಳಿತಾಗತ್ತೆ, ಅದು ತಪ್ಪು. ಈ ರೀತಿಯಾದಂಥ ಉದ್ದೇಶಗಳನ್ನು ನಾವು ಕೈ ಬಿಟ್ಟು ದೇವರ ವಾಕ್ಯ ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತದೆ. ನಾ ಹೇಳಿದ್ನಲ್ಲ, ದೇವರು ನಮಗೆ ಉದ್ದೇಶವನ್ನು ಇಡುವಾಗ ವೇರ್ ಆಮ್ ಐ ಗೋಯಿಂಗ್ ಅಂದರೆ ದೇವರ ಪ್ರೀತಿ ನಮಗೆ ಸಿಕ್ಕಿದೆ, ಆ ಪ್ರೀತಿ ಇತರರಿಗೂ ಹೋಗಬೇಕು. ಆ ಉದ್ದೇಶ ಅದನ್ನು ಪರಿಪೂರ್ಣ ಮಾಡ್ತಾ ಇದೆಯಾ? ಇದು ನಮ್ಮ ಪ್ರಶ್ನೆ ಆಗಿರಬೇಕು. ನೀವು ಹೇಳೋ ಪ್ರಕಾರ ಆ ಗುಂಪು ನಮ್ಮನ್ನ ಸರಿಯಾದ ಉದ್ದೇಶದಿಂದ ತಪ್ಪಿಸಲು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ, 100% ಮಾಡ್ತಾರೆ. ಯಾಕೆಂದ್ರೆ ನಾವು ಯವನಸ್ಥರಾಗಿರ್ಬೇಕಾದ್ರೆ, ಯುವ ಜನರಾಗಿರ್ಬೇಕಾದ್ರೆ ಅನೇಕ ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತೇವೆ. ಸೊ ನಮ್ಮಲ್ಲಿರುವಂಥ ನ್ಯೂನ್ಯತೆಗಳನ್ನ, ನಮ್ಮಲ್ಲಿ ಯಾವ ಅಂಶಗಳಿಲ್ಲ, ಇವಾಗ ಹಣ ಇಲ್ಲ, ಆಮಿಷ ಒಡ್ತಾರೆ. ಇವಾಗ ನಮಗೆ ಸೌಲಭ್ಯತೆಗಳಿಲ್ಲ, ಆಮಿಷಗಳು ಒಡ್ತಾರೆ. ಇವಾಗ ನಮಗೆ ಸರಿಯಾದ ರೀತಿಯಂತೆ ಅವಕಾಶಗಳಿಲ್ಲ, ಅಂಶಗಳು ಒಡ್ತಾರೆ. ಅದನ್ನ ಅವರು ಆಯುಧಗಳನ್ನಾಗಿ ಪರಿವರ್ತಿಸಿ ಉಪಯೋಗಿಸುವುದುಂಟು. ಸೊ ಅಲ್ಲಿಗೆ ನೀವು ಬಹಳ ಕ್ಲಿಯರ್ ಆಗಿರಬೇಕು. ನಿಮ್ಮ ಮೂಲಕ ಬೇರೆ ಯಾರಿಗಾದ್ರೂ ಹಾನಿ ಆಗ್ತಾ ಇದೆಯಾ, ಅದನ್ನ ಕೈ ಬಿಡುವಂಥದ್ದು ಉತ್ತಮ. ನಿಮ್ಮ ಮೂಲಕ ಇನ್ನೊಬ್ಬರಿಗೆ ಅದು ಹಿತ ಆಗಿಲ್ಲ ಅಂದ್ರೆ ಅಹಿತನ ನಾವು ಮಾಡಲಿಕ್ಕೆ ಹೋಗಬಾರದು. ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಕೊಟ್ಟಿರೋ ಉತ್ತರದಲ್ಲಿ ನನಗೆ ತಿಳಿದಿರೋದು ನಮ್ಮ ಜೀವನ ಪ್ರಾಮುಖ್ಯವಾದದ್ದು. ನಮಗೂ ಒಂದು ಇಂಪಾರ್ಟೆನ್ಸ್ ಇದೆ, ಅದು ತಿಳಿಬೇಕು ಅಂತ ನನ್ಗೆ ಅನ್ಸುತ್ತೆ. ಜನರು ಅವಾಗ ಅವರು ಆ ಉದ್ದೇಶವನ್ನು ಹುಡುಕ್ತಾರೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಯು ಆರ್ ಸಂಬಡಿ, ಯು ಆರ್ ನೋ ಬಡಿ ಅನ್ನುವಂಥ ಜನರಿಗೆ ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವಿತವನ್ನು ದೇವರು ಕೊಟ್ಟಿದ್ದಾರೆ ಅಂದರೆ ಯು ಆರ್ ಸಂಬಡಿ. ನೀವು ಯಾವುದೋ ಒಂದು ಕಾರಣಕ್ಕಾಗಿ ಮಾಡಿದ್ದೀರಾ. ಇವಾಗ ನೋಡಿ, ನಾವು ಹಣವನ್ನು ಉಪಯೋಗಿಸ್ತೇವೆ, ಆದರೆ ಆ ಹಣಕ್ಕಿಂತ ಮೌಲ್ಯವಾಗಿರುವಂಥವ್ರು ನೀವು, ಆಭರಣಕ್ಕಿಂತ ಮೌಲ್ಯವಾಗಿರುವಂಥವ್ರು ನೀವು. ಇಷ್ಟೇ ಯಾಕೆ, ನಿಮ್ಮ ಹಾಗೆ ಇರುವಂಥ ಇನ್ನೊಬ್ಬ ಮನುಷ್ಯನಿಗಿಂತ ಮೌಲ್ಯವಾಗಿರುವಂಥವರು ನೀವು. ಯು ಆರ್ ವ್ಯಾಲ್ಯೂಯಬಲ್ ದ್ಯಾನ್ ದಿ ಅನಾದರ್ ಪರ್ಸನ್. ಅವರ ಜೀವಿತದಲ್ಲಿ ಒಂದು ಪ್ರಾಮುಖ್ಯತೆ ಅವರಿಗೆ ಹೇಗಿರುತ್ತೆ, ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲೂ ಸಹ ಒಂದು ಪ್ರಾಮುಖ್ಯತೆ, ಒಂದು ಉದ್ದೇಶವಿರ್ತದೆ. ಹಾಗಾಗಿ ನೀವು ಯು ಆರ್ ಸಂಬಡಿ, ನೀವು ವಿಶೇಷವಾದಂಥವರು, ನೀವು ದೇವರ ಕೈ ನಿರ್ಮಾಣ ಅಥವಾ ದೇವರ ಕೈ ಕೆಲಸ ಎಂಬುದಾಗಿ ಹೇಳ್ತೇವಲ್ಲ, ಅದು ನೀವಾಗಿದ್ದೀರಾ. ಸೊ ಉದ್ದೇಶ ನಿಮ್ಮ ಜೀವಿತದಲ್ಲಿ ದೇವರು ಇಟ್ಟಿದ್ದಾರೆ. ಇದು ದೇವರ ಕೃಪೆ ಎಂದು ನಾನು ಬಯಸ್ತೇನೆ. ಖಂಡಿತವಾಗಿ ನಾ ಹೇಳ್ತೀನಲ್ಲ, ನಾವು ಅನೇಕ ಬಾರಿ ಬೇಡದಿರುವಂಥ ಕಾರ್ಯಗಳನ್ನು ಮಾಡಿ, ನಾವು ಮಾಡದೇ ಇರುವಂಥ ತಪ್ಪುಗಳನ್ನು ಮಾಡಿ ದೇವರಿಂದ ದೂರ ಹೋಗ್ಬಿಟ್ಟಿದ್ದೇವೆ. ಯಾವುದೇ ರೀತಿಯಾದಂತಹ ಒಂದು ಏನು ಗಾಡ್ ಡಸ್ ನಾಟ್ ಓವರ್ಸ್ ಎನಿಥಿಂಗ್. ಅಂದರೆ ದೇವರು ನಮ್ಗೆ ಇದನ್ನೇ ಮಾಡಲೇಬೇಕು, ಇದನ್ನ ಕೊಡಲೇಬೇಕು ಅನ್ನುವಂಥದ್ದಿಲ್ಲ. ಈಗಾಗಲೇ ಎಲ್ಲ ಕೊಟ್ಟು ಮುಗಿಸಾಗಿದೆ. ಆದಾಗ್ಯೂ ನಾವು ಆತನಿಂದ ದೂರ ಹೋದಾಗ್ಯೂ ಸಹ ಪುನಃ ಬಂದು ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ನಿನ್ನ ಜೀವಿತದಿಂದ? ನಿನ್ನ ಜೀವಿತದಿಂದ ಏನಾದರೂ ಮಾಡಿ ಏನಾದರೂ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯನಾ? ಹಾಗಾದರೆ ಏನಾದರೂ ಒಂದು ಪ್ರಯತ್ನ ಮಾಡು ಅಂತ ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾನೆ. ಇದು ದೇವರ ಕೃಪೆಯೇ. ಏನು ಇಲ್ಲದವನಾಗಿರುವಂತಹ ನನ್ನನ್ನು ಏನಾದರೂ ಒಂದು ಮಾಡುವುದಕ್ಕೆ ದೇವರು ಪ್ರಯತ್ನ ಮಾಡ್ತಾ ಇದ್ದಾನೆ. ಇವಾಗ ನಾವು ನೋಡಿ, ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ನೋಡಬೇಕಾದ್ರೆ ಹಿ ವಾಸ್ ನಥಿಂಗ್. ದೇವರು ಅವನ್ನ ಪುನಃ ಅವನು ತನ್ನ ತಂದೆಯ ಬಳಿಗೆ ಬರಬೇಕಾದ್ರೆ ಹಿ ವಾಸ್ ನಥಿಂಗ್. ಆತನು ಬಂದ ನಂತರ ಆತನ ಅನ್ಕೊಳ್ತಾನೆ ನಾನು ಆಳಾಗಿ ಸೇರ್ಕೊಳ್ತೇನೆ ಅಂತ. ಆದರೆ ತಂದೆ ಆತನಿಗೆ ಉಂಗುರವನ್ನು ಕೊಟ್ಟು, ಹೊಸ ಅಂಗಿಯನ್ನು ಕೊಟ್ಟು, ಹೊಸ ಪಾದರಕ್ಷೆಗಳನ್ನು ಕೊಟ್ಟು ಆತನನ್ನು ತನ್ನ ಈಕ್ವಲ್ ಆಗಿ ಇಟ್ಕೊಳ್ತಾರೆ. ಸೊ ಇದು ದೇವರ ಕೃಪೆ. ನಾನು ಪರಲೋಕಕ್ಕೆ ವಿರುದ್ಧವಾಗಿ, ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನನ್ನ ತಂದೆಯ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಿನ್ನ ಮಗನೆನಿಸ್ಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಡೋಂಟ್ ವರಿ, ನಿನ್ನ ಮಗನೆಂದು ನಾನು ಈಗಾಗಲೇ ಅಂಗೀಕಾರ ಮಾಡಿದ್ದೇನೆ, ಮಗಳಾಗಿ ಅಂಗೀಕಾರ ಮಾಡಿದ್ದೇನೆ ಅನ್ನುವಂತಹ ಅರ್ಥ ಇಲ್ಲಿ ನಮಗೆ ಕೊಡುವಂಥದ್ದಾಗಿರ್ತದೆ. ಇದು ಕೇವಲ ದೇವರ ಕೃಪೆಯೇ. ನಿಮ್ಮೆಲ್ಲ ಉತ್ತರಗಳಿಗಾಗಿ ಧನ್ಯವಾದಗಳು ಅನೋಷ್. ಆದರೆ ಕೊನೆಯದಾಗಿ ನೀವು ಹೇಳಿದ ಈ ಇಂಪಾರ್ಟೆಂಟ್, ಪ್ರಾಮುಖ್ಯವಾದ ಕೆಲವೊಂದು ಅಂಶಗಳು ಈ ಉದ್ದೇಶವನ್ನು ಕಂಡುಕೊಳ್ಳುವುದಕ್ಕೆ ನಮಗೆ ಹೇಳಿ ಈ ಸಂಚಿಕೆಯನ್ನು ನಾವು ಮುಗಿಸೋಣ. ನೋಡಿ ಪ್ರಿಯರೇ, ಇಲ್ಲಿಯ ತನಕ ಅನೇಕ ವಿಷಯಗಳನ್ನು ಮಾತನಾಡ್ಕೊಂಡಿದ್ದೇವೆ. ನೀವು ಯಾವುದೇ ಉದ್ದೇಶವನ್ನು ತೆಗೆದುಕೊಳ್ಳಿ, ಆ ಉದ್ದೇಶ ಯಾವಾಗಲೂ ನಿಮಗೆ ಹಾನಿಯನ್ನು ಮಾಡಬಾರ್ದು, ಇತರರಿಗೆ ಹಾನಿಯನ್ನು ಮಾಡಬಾರ್ದು. ಅದು ನೇರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಇನ್ನೊಬ್ಬರಿಗೆ ಹಾನಿಯನ್ನು ಮಾಡಬಾರ್ದು. ಎರಡನೇದಾಗಿ, ನೀವು ಹಾಕಿಕೊಳ್ಳುವಂಥ ಉದ್ದೇಶ ದೇವರ ಉದ್ದೇಶದ ಎಡೆಗೆ ಇರುವಂಥದ್ದಾಗಿರ್ತೀಯಾ?
ಏನು ನಿಮಗಿರುವಂಥ ಜೀವಿತವನ್ನು ಆಚರಣೆ ಮಾಡ್ತಾ ಇದ್ದೀರಾ, ಅಥವಾ ಬೆಳಗ್ಗೆಯಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗ್ಗೆ ತನಕ ನೀವು ದುಡಿತಾನೇ ಇರ್ತೀರಾ, ಅಥವಾ ಎಲ್ಲೂ ರೀಚ್ ಆಗಲಿಕ್ಕೆ, ಸಂತೃಪ್ತತೆ ಸಿಗುವುದಕ್ಕೆ ಅದು ನಿಮಗೆ ಸಹಾಯ ಮಾಡ್ತಾ ಇಲ್ವಾ? ಆದರೆ ನೀವು ಬದಲಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನೀವು ಒಂದು ಉದ್ದೇಶವನ್ನು ಇಟ್ಟ ನಂತರ ನಿಮ್ಮ ಮೇಲೆ ಕಾಳಜಿ ಇಲ್ಲದೆ ಇರುವಂಥ ಜನರು ಬಂದು ಇದು ಸರಿ, ಇದು ತಪ್ಪು, ಇದು ಮಾಡಬೇಡ 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 ಎಂಬುದಾಗಿ ಹೇಳುವಾಗ ನೀವು ಚಂಚಲತ್ವಕ್ಕೆ ಒಳಗಾಗಿ ಪ್ರತಿ ಬಾರಿಯೂ ಅದನ್ನು ಬದಲಿಸ್ತಾ ಹೋಗಬೇಡಿ. ಹಾಗೂ ಕಡೆಯದಾಗಿ, ಅನೇಕ ಬಾರಿ ನಾವು ಉದ್ದೇಶಗಳನ್ನು ಇಟ್ಟು ನಾವು ಕಾರ್ಯದಲ್ಲಿ ಮುಂದುವರಿಯುವಾಗ ನಮಗೆ ಎಲ್ಲ ಸಮಯದಲ್ಲೂ ಗೆಲುವು ಸಿಗೋದಿಲ್ಲ, ನಮಗೆ ಸೋಲು ಸಹ ಎದುರಾಗ್ತದೆ. ಆ ಸಮಯದಲ್ಲಿ ಧೃತಿಗೆಡಬೇಡಿ, ನೀವು ಮತ್ತೊಂದು ಯತ್ನವನ್ನು ಮಾಡಬೇಕಾಗತ್ತೆ. ದೇವರನ್ನು ನೀವು ನಿಮ್ಮ ಗಮನದಲ್ಲಿಟ್ಕೊಂಡು ಇದೆಲ್ಲದರಲ್ಲೂ ಸಹ ನೀವು ದೇವರ ಉದ್ದೇಶವನ್ನು ಪರಿಪೂರ್ಣ ಮಾಡ್ತಾ ಇದ್ದೀರಾ. ಈ ಲೋಕದಲ್ಲಿರಬೇಕಾದ್ರೆ ಪರವಾಗಿಲ್ಲ, 60, 70, 80 ವರ್ಷ, ಆದರೆ ಅದಾದ ನಂತರ ಏನು? ಇದಕ್ಕೂ ಸಹ ನೀವು ಸಿದ್ಧರಾಗಬೇಕಾಗಿದೆ. ನಿಮ್ಮ ಜೀವಿತಕ್ಕೆ ಖಂಡಿತವಾಗಿ ಒಂದು ಅರ್ಥ, ಉದ್ದೇಶವಿದೆ, ಅದನ್ನು ನೀವು ಪೂರೈಸಲೇಬೇಕು. ದೇವರು ನಿಮಗೆ ಅದಕ್ಕೆ ಸಹಾಯ ಮಾಡುವಾತನಾಗಿರ್ತಾನೆ. ಥ್ಯಾಂಕ್ ಯು ಅನೋಷ್ ಅವರೇ. ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು. ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ, ನಮ್ಮ ಪ್ರತಿಯೊಬ್ಬರ ಜೀವನಕ್ಕೆ ಒಂದು ಉದ್ದೇಶವಿದೆ. ನಾವು ಈಗಾಗಲೇ ಆ ಉದ್ದೇಶವನ್ನು ಕಂಡುಕೊಂಡಿರಬಹುದು ಅಥವಾ ಆ ಉದ್ದೇಶವನ್ನು ಹುಡುಕುತ್ತಿರಬಹುದು. ದೇವರ ಕೃಪೆಯಿಂದಾಗಿ ನಾವೆಲ್ಲರೂ ನಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಂಡು ಅದನ್ನು ಪೂರೈಸಲು ನಮ್ಮ ಜೀವಿತವನ್ನು ಅರ್ಥಗರ್ಭಿತವಾಗಿ ಮಾಡಿಕೊಳ್ಳೋಣ. ದೇವರು ನಿಮಗೆ ಸಹಾಯ ಮಾಡಲಿ. ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಿಮಗಾಗಲೇ ತಿಳಿದಿರುವ ಹಾಗೆ ನಾವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಉತ್ತರಿಸಲು ಬಯಸುತ್ತೇವೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯಿರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಾಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಿರಿ. ನಾವು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.